ನಾಡಿನಾದ್ಯಂತ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿದೆ. ಬೆಂಗಳೂರಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಭರ್ಜರಿಯಾಗಿ ಶಿವರಾತ್ರಿಗೆ ಜನ ತಯಾರಾಗ್ತಾ ಇದ್ದಾರೆ. ಹಬ್ಬ ಆರಂಭ ಆಗಿದೆ. ಇನ್ನು ಬೆಂಗಳೂರಿನ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಕೆಆರ್ ಮಾರ್ಕೆಟ್ ಯಾವ ರೀತಿಯಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಅಂತ ತೋರಿಸ್ತೀವಿ. ಹೂವು ಹಣ್ಣು ಮಾರ್ಕೆಟ್ನ ಮಾರಾಟ ಜೋರಾಗಿ ನಡೆದಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಜನ ಹೂವು ಹಣ್ಣು ಖರೀದಿಗೆ ಜನ ಸಿಕ್ಕಾಪಟ್ಟೆ ಜಮಾಯಿಸ್ತಾ ಇದ್ದಾರೆ. ಹೂವು ಹಣ್ಣುಗಳ ರೇಟ್ ಕೂಡ ಅಷ್ಟೇ ಗಗನಕ್ಕೇರಿದೆ. ಆದ್ರೂ ಕೂಡ ಖರೀದಿ ಭರಾಟೆ ಏನು ಕಮ್ಮಿಯಾಗಿಲ್ಲ. ಸಾಕಷ್ಟು ಜನ ಬಂದು ಹೂವು ಹಣ್ಣು ಖರೀದಿ ಮಾಡ್ತಾನೆ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಯಾವ ರೀತಿನಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ ಅಂತ. ಇದು ಬೆಂಗಳೂರಿನ ಈಗ ಬೆಳಗಿನ ಕೆಆರ್ ಮಾರ್ಕೆಟ್ನ ದೃಶ್ಯ. ಇವತ್ತು ಶಿವರಾತ್ರಿ ದಿನ ಇಡೀ ದಿನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ನಡೀತಾನೆ ಇರುತ್ತೆ. ನಾಳೆ ಬೆಳಗಿನವರೆಗೂ ಕೂಡ ನಡೀತಾ ಇರುವಂತಹ ಪೂಜೆ ನಡೀತಾ ಇರುವಂತಹ ಒಂದು ವಿಶೇಷವಾದ ಹಬ್ಬ. ಈ ಸಂದರ್ಭದಲ್ಲಿ ಹೂವು ಹಣ್ಣು ಅದರ ಬೆಲೆ ಗಗನಕ್ಕೇರಿದೆ. ಆದ್ರೂ ಕೂಡ ಕೆಆರ್ ಮಾರ್ಕೆಟ್ನ ದೃಶ್ಯ ನೋಡ್ತಾ ಇದ್ರೆ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದು ಹೂವು ಹಣ್ಣುಗಳ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ಬೆಳಗ್ಗೆಯಿಂದ ಮನೆ ಮನೆಯಲ್ಲಿ ಶಿವನ ಧ್ಯಾನ ಶಿವನ ಪೂಜೆ ಮಾಡ್ತಾ ಇದ್ದಾರೆ. ಬಟ್ ಪೂಜೆಗೆ ಹೂವು ಬೇಕಾಗುತ್ತೆ, ಹಣ್ಣು ಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಜನ ಕೆಆರ್ ಮಾರ್ಕೆಟ್ ಅಂತ ಬಂದಿದ್ದಾರೆ. ನೋಡ್ತಿರ್ಬೋದು ಜನ ಜಂಗುಳಿಯಿಂದ ಕೆಆರ್ ಮಾರ್ಕೆಟ್ ಕೂಡಿದೆ. ದರ ಏರಿಕೆ ನಡುವೆ ಖರೀದಿ ಭರಾಟೆ ಜೋರಾಗಿದೆ. ಮತ್ತೊಂದು ಕಡೆ ಟ್ರಾಫಿಕ್ ಸಮಸ್ಯೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಕೆಆರ್ ಮಾರ್ಕೆಟ್ ಯಾವ ರೀತಿ ಇದೆ ಇವತ್ತಂದ್ರೆ, ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ ಹಬ್ಬ. ಮನೆಯಲ್ಲಿ ಶಿವನ ಪೂಜೆ ಮಾಡ್ತಾರೆ, ಬೆಳಗ್ಗೆಯಿಂದ ಪೂಜೆ ಮಾಡ್ತಾರೆ, ಶಿವನ ಧ್ಯಾನ ಮಾಡ್ತಾರೆ, ಉಪವಾಸ ಇರ್ತಾರೆ. ಹೀಗಾಗಿ ಪೂಜೆಗೆ ಬೇಕಾದ ವಸ್ತುಗಳು ಹಣ್ಣು ಬೇಕಾಗುತ್ತೆ, ಹೂವು ಬೇಕಾಗುತ್ತೆ, ಹೀಗೆ ಹಲವಾರು ವಸ್ತುಗಳು ಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಸಿಟಿ ಜನ ಕೆಆರ್ ಮಾರ್ಕೆಟ್ ಅನ್ನು ಆಯ್ಕೆ ಮಾಡಿಕೊಡ್ತಾರೆ. ಯಾಕಂದ್ರೆ ಬೇರೆ ಸಿಟಿ ಮಾರ್ಕೆಟ್ ಹೋಲಿಸಿದ್ರೆ ಇಲ್ಲಿ ಕಡಿಮೆ ದರದಲ್ಲಿ ಹಣ್ಣು ಹೂಗಳು ಸಿಗುತ್ತೆ ಎಂಬ ಕಾರಣಕ್ಕೆ ಸಾಕಷ್ಟು ಜನ ಇಲ್ಲೇ ಬಂದು ತೆಗೆದುಕೊಳ್ತಾರೆ. ನೋಡ್ತಿರ್ಬೋದು ಒಂದ್ ಕಡೆ, ಯಾಕಂದ್ರೆ ಶಿವನ ಪೂಜೆಗೆ ಹೂವು ಬೇಕಾಗುತ್ತೆ, ಹಣ್ಣು ಬೇಕಾಗುತ್ತೆ. ಹೀಗಾಗಿ ಒಂದ್ ಕಡೆ ದರ ಏರಿಕೆ ಆಗಿದೆ. ಮಲ್ಲಿಗೆ 1000 ರೂಪಾಯಿ ದರ ಏರಿಕೆ ಆಗಿದೆ. 2500 ರೂಪಾಯಿ ಕೆಜಿ ಮಲ್ಲಿಗೆ ಇದೆ. ಕನಕಾಂಬರ 3000 ಇದೆ, ಅಲ್ಲಿ ಸಹ 1000 ರೂಪಾಯಿ ಜಾಸ್ತಿ ಆಗಿದೆ. ಗುಲಾಬಿ 300 ರೂಪಾಯಿ ಕೆಜಿ ಆಗಿದೆ, ಅಲ್ಲಿ ಸಹ ದರ ಜಾಸ್ತಿ ಆಗಿದೆ. ಹಣ್ಣಿನ ದರ ಸೇಬು 380 ಆಗಿದೆ, ಅಲ್ಲಿ 50 ರೂಪಾಯಿ ಜಾಸ್ತಿ ಆಗಿದೆ. ಸಪೋಟ ಜಾಸ್ತಿ ಆಗಿದೆ, ಆರೆಂಜ್ ಜಾಸ್ತಿ ಆಗಿದೆ. ಎಲ್ಲ ಹಣ್ಣಿನ ದರ 50 ರಿಂದ 100 ರೂಪಾಯಿ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ಹೂವಿನ ದರ 100 ರಿಂದ 200 ರೂಪಾಯಿ ಜಾಸ್ತಿ ಆಗಿದೆ. ಬಟ್ ಏನ್ ಮಾಡಕ್ಕಾಗಲ್ಲ, ಹಬ್ಬ ಮಾಡಲೇಬೇಕು. ಹೀಗಾಗಿ ಸಾಕಷ್ಟು ಜನ ಖರೀದಿ ಮಾಡ್ತಿದ್ರೆ ಸಿಟಿ ಜನ ಬಂದು ದೃಶ್ಯಗಳನ್ನ ನೋಡ್ತಿರ್ಬೋದು. ಒಂದ್ ಕಡೆ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಿದ್ರೆ. ಯಾಕಂದ್ರೆ ನೋಡಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂದ್ರೆ ಇಲ್ಲಿ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಿದ್ರೆ. ಯಾಕಂದ್ರೆ ಒಂದ್ ಕಡೆ ಖರೀದಿ ಭರಾಟೆ ಜೋರಾಗಿದೆ, ಮತ್ತೊಂದ್ ಕಡೆ ವಾಹನ ಸವಾರರು ಬಂದು ಇಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ. ಹೀಗಾಗಿ ತುಂಬಾ ಸಮಸ್ಯೆ ಆಗಿದೆ, ಟ್ರಾಫಿಕ್ ಉಂಟಾಗಿದೆ. ಯಾಕಂದ್ರೆ ಇವತ್ತು ಶಿವನ ಹಬ್ಬ, ಇದು ಶಿವನ ಧ್ಯಾನ ಮಾಡ್ತಾರೆ. ಮತ್ತೊಂದ್ ಕಡೆ ಸಿಟಿಯ ದೇವಸ್ಥಾನಗಳಲ್ಲಿ ಸಹ ಇನ್ನು ಒಂದ್ ಕಡೆ ಬೆಳಗ್ಗೆಯಿಂದ ಹೋಮ ಹವನ ವಿಶೇಷ ಪೂಜಾ ಪುನಸ್ಕಾರ ಜೋರಾಗಿದೆ. ಸಾಕಷ್ಟು ಜನ ಒಂದ್ ಕಡೆ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇಡೀ ಫ್ಯಾಮಿಲಿ ದೇವಾಲಯಕ್ಕೆ ಹೋಗಿ ಒಂದ್ ಕಡೆ ಶಿವನ ನಾಮ ಶಿವನ ದರ್ಶನ ಪಡೆದುಕೊಡ್ತಿದ್ರೆ. ಹೀಗಾಗಿ ಮೊದಲು ಮನೆಯಲ್ಲಿ ವಿಶೇಷ ಪೂಜೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಸಿಟಿ ಜನ ಬಂದು ಇವತ್ತು ಹೂವು ಹಣ್ಣನ್ನ ಖರೀದಿ ಮಾಡ್ತಿದ್ರೆ. ಇದು ಕೆಆರ್ ಮಾರ್ಕೆಟ್ ನ ದೃಶ್ಯಗಳನ್ನ ನೋಡ್ತಿರ್ಬೋದು. ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ ಹಬ್ಬ, ಶಿವನ ಧ್ಯಾನ ಮಾಡ್ತಾರೆ, ಉಪವಾಸ ಇರ್ತಾರೆ. ಹೀಗಾಗಿ ಪೂಜೆಗೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ. ನಾಡಿನಾದ್ಯಂತ ಶಿವರಾತ್ರಿಯ ಸಂಭ್ರಮ ಕಳೆಗಟ್ಟಿದೆ. ಬೆಂಗಳೂರಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಭರ್ಜರಿಯಾಗಿ ಶಿವರಾತ್ರಿಗೆ ಜನ ತಯಾರಾಗ್ತಾ ಇದ್ದಾರೆ. ಹಬ್ಬ ಆರಂಭ ಆಗಿದೆ. ಇನ್ನು ಬೆಂಗಳೂರಿನ ಕೃಷ್ಣರಾಜೇಂದ್ರ ಮಾರುಕಟ್ಟೆ ಕೆಆರ್ ಮಾರ್ಕೆಟ್ ಯಾವ ರೀತಿಯಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ಅಂತ ತೋರಿಸ್ತೀವಿ. ಹೂವು ಹಣ್ಣು ಮಾರ್ಕೆಟ್ನ ಮಾರಾಟ ಜೋರಾಗಿ ನಡೆದಿದೆ. ಕೆಆರ್ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಜನ ಹೂವು ಹಣ್ಣು ಖರೀದಿಗೆ ಜನ ಸಿಕ್ಕಾಪಟ್ಟೆ ಜಮಾಯಿಸ್ತಾ ಇದ್ದಾರೆ. ಹೂವು ಹಣ್ಣುಗಳ ರೇಟ್ ಕೂಡ ಅಷ್ಟೇ ಗಗನಕ್ಕೇರಿದೆ. ಆದ್ರೂ ಕೂಡ ಖರೀದಿ ಭರಾಟೆ ಏನು ಕಮ್ಮಿಯಾಗಿಲ್ಲ. ಸಾಕಷ್ಟು ಜನ ಬಂದು ಹೂವು ಹಣ್ಣು ಖರೀದಿ ಮಾಡ್ತಾನೆ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಯಾವ ರೀತಿನಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ ಅಂತ. ಇದು ಬೆಂಗಳೂರಿನ ಈಗ ಬೆಳಗಿನ ಕೆಆರ್ ಮಾರ್ಕೆಟ್ನ ದೃಶ್ಯ. ಇವತ್ತು ಶಿವರಾತ್ರಿ ದಿನ ಇಡೀ ದಿನ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಲಂಕಾರ ನಡೀತಾನೆ ಇರುತ್ತೆ. ನಾಳೆ ಬೆಳಗಿನವರೆಗೂ ಕೂಡ ನಡೀತಾ ಇರುವಂತಹ
ಪೂಜೆ ನಡೀತಾ ಇರುವಂತಹ ಒಂದು ವಿಶೇಷವಾದ ಹಬ್ಬ. ಈ ಸಂದರ್ಭದಲ್ಲಿ ಹೂವು ಹಣ್ಣು ಅದರ ಬೆಲೆ ಗಗನಕ್ಕೇರಿದೆ. ಆದ್ರೂ ಕೂಡ ಕೆಆರ್ ಮಾರ್ಕೆಟ್ನ ದೃಶ್ಯ ನೋಡ್ತಾ ಇದ್ರೆ ಜನ ದೊಡ್ಡ ಸಂಖ್ಯೆಯಲ್ಲಿ ಬಂದು ಹೂವು ಹಣ್ಣುಗಳ ವ್ಯಾಪಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಜೋರಾಗಿದೆ. ಬೆಳಗ್ಗೆಯಿಂದ ಮನೆ ಮನೆಯಲ್ಲಿ ಶಿವನ ಧ್ಯಾನ, ಶಿವನ ಪೂಜೆ ಮಾಡ್ತಾ ಇದ್ದಾರೆ. ಬಟ್ ಪೂಜೆಗೆ ಹೂ ಬೇಕಾಗುತ್ತೆ, ಹಣ್ಣು ಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಜನ ಕೆಆರ್ ಮಾರ್ಕೆಟ್ ಅಂತ ಬಂದಿದ್ದಾರೆ. ನೋಡ್ತಿರ್ಬೋದು, ಜನ ಜಂಗುಳಿಯಿಂದ ಕೆಆರ್ ಮಾರ್ಕೆಟ್ ಕೂಡಿದೆ. ದರ ಏರಿಕೆ ನಡುವೆ ಖರೀದಿ ಭರಾಟೆ ಜೋರಾಗಿದೆ. ಮತ್ತೊಂದು ಕಡೆ ಟ್ರಾಫಿಕ್ ಸಮಸ್ಯೆ ದೃಶ್ಯಗಳ ಸಹ ನೋಡ್ತಿರ್ಬೋದು. ಕೆಆರ್ ಮಾರ್ಕೆಟ್ ಯಾವ ರೀತಿ ಇದೆ ಇವತ್ತಂದ್ರೆ, ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ ಹಬ್ಬ. ಮನೆಯಲ್ಲಿ ಶಿವನ ಪೂಜೆ ಮಾಡ್ತಾರೆ, ಬೆಳಗ್ಗೆಯಿಂದ ಪೂಜೆ ಮಾಡ್ತಾರೆ, ಶಿವನ ಧ್ಯಾನ ಮಾಡ್ತಾರೆ, ಉಪವಾಸ ಇರ್ತಾರೆ. ಹೀಗಾಗಿ ಪೂಜೆಗೆ ಬೇಕಾದ ವಸ್ತುಗಳು, ಹಣ್ಣು ಬೇಕಾಗುತ್ತೆ, ಹೂವು ಬೇಕಾಗುತ್ತೆ, ಹೀಗೆ ಹಲವಾರು ವಸ್ತುಗಳು ಬೇಕಾಗುತ್ತೆ. ಹೀಗಾಗಿ ಸಾಕಷ್ಟು ಸಿಟಿ ಜನ ಕೆಆರ್ ಮಾರ್ಕೆಟ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ಯಾಕಂದ್ರೆ ಬೇರೆ ಸಿಟಿ ಮಾರ್ಕೆಟ್ ಹೋಲಿಸಿದ್ರೆ ಇಲ್ಲಿ ಕಡಿಮೆ ದರದಲ್ಲಿ ಹಣ್ಣು ಹೂಗಳು ಸಿಗುತ್ತೆ ಎಂಬ ಕಾರಣಕ್ಕೆ ಸಾಕಷ್ಟು ಜನ ಇಲ್ಲೇ ಬಂದು ತೆಗೆದುಕೊಳ್ತಾರೆ. ನೋಡ್ತಿರ್ಬೋದು ಒಂದ್ ಕಡೆ, ಯಾಕಂದ್ರೆ ಶಿವನ ಪೂಜೆಗೆ ಹೂ ಬೇಕಾಗುತ್ತೆ, ಹಣ್ಣು ಬೇಕಾಗುತ್ತೆ. ಹೀಗಾಗಿ ಒಂದ್ ಕಡೆ ದರ ಏರಿಕೆ ಆಗಿದೆ. ಮಲ್ಲಿಗೆ 1000 ರೂಪಾಯಿ ದರ ಏರಿಕೆ ಆಗಿದೆ. 2500 ರೂಪಾಯಿ ಕೆಜಿ ಮಲ್ಲಿಗೆ ಇದೆ. ಕನಕಾಂಬರ 3000 ಇದೆ, ಅಲ್ಲಿ ಸಹ 1000 ರೂಪಾಯಿ ಜಾಸ್ತಿ ಆಗಿದೆ. ಗುಲಾಬಿ 300 ರೂಪಾಯಿ ಕೆಜಿ ಆಗಿದೆ, ಅಲ್ಲಿ ಸಹ ದರ ಜಾಸ್ತಿ ಆಗಿದೆ. ಹಣ್ಣಿನ ದರ ಸೇಬು 380 ಆಗಿದೆ, ಅಲ್ಲಿ 50 ರೂಪಾಯಿ ಜಾಸ್ತಿ ಆಗಿದೆ. ಸಪೋಟ ಜಾಸ್ತಿ ಆಗಿದೆ, ಆರೆಂಜ್ ಜಾಸ್ತಿ ಆಗಿದೆ. ಎಲ್ಲ ಹಣ್ಣಿನ ದರ 50 ರಿಂದ 100 ರೂಪಾಯಿ ಜಾಸ್ತಿ ಆಗಿದೆ. ಮತ್ತೊಂದು ಕಡೆ ಹೂವಿನ ದರ 100 ರಿಂದ 200 ರೂಪಾಯಿ ಜಾಸ್ತಿ ಆಗಿದೆ. ಬಟ್ ಏನ್ ಮಾಡಕ್ಕಾಗಲ್ಲ, ಹಬ್ಬ ಮಾಡಲೇಬೇಕು. ಹೀಗಾಗಿ ಸಾಕಷ್ಟು ಜನ ಖರೀದಿ ಮಾಡ್ತಿದ್ರೆ ಸಿಟಿ ಜನ ಬಂದು ದೃಶ್ಯಗಳನ್ನ ನೋಡ್ತಿರ್ಬೋದು. ಒಂದ್ ಕಡೆ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಿದ್ರೆ. ಯಾಕಂದ್ರೆ ನೋಡಿ ಯಾವ ರೀತಿಯಾಗಿ ಟ್ರಾಫಿಕ್ ಜಾಮ್ ಉಂಟಾಗಿದೆ ಅಂದ್ರೆ ಇಲ್ಲಿ ಟ್ರಾಫಿಕ್ ಪೊಲೀಸರು ಹರಸಾಹಸ ಪಡ್ತಿದ್ರೆ. ಯಾಕಂದ್ರೆ ಒಂದ್ ಕಡೆ ಖರೀದಿ ಭರಾಟೆ ಜೋರಾಗಿದೆ, ಮತ್ತೊಂದ್ ಕಡೆ ವಾಹನ ಸವಾರರು ಬಂದು ಇಲ್ಲೇ ಪಾರ್ಕಿಂಗ್ ಮಾಡಿದ್ದಾರೆ. ಹೀಗಾಗಿ ತುಂಬಾ ಸಮಸ್ಯೆ ಆಗಿದೆ, ಟ್ರಾಫಿಕ್ ಉಂಟಾಗಿದೆ. ಯಾಕಂದ್ರೆ ಇವತ್ತು ಶಿವನ ಹಬ್ಬ, ಇದು ಶಿವನ ಧ್ಯಾನ ಮಾಡ್ತಾರೆ. ಮತ್ತೊಂದ್ ಕಡೆ ಸಿಟಿಯ ದೇವಸ್ಥಾನಗಳಲ್ಲಿ ಸಹ ಇನ್ನು ಒಂದ್ ಕಡೆ ಬೆಳಗ್ಗೆಯಿಂದ ಹೋಮ ಹವನ ವಿಶೇಷ ಪೂಜಾ ಪುನಸ್ಕಾರ ಜೋರಾಗಿದೆ. ಸಾಕಷ್ಟು ಜನ ಒಂದ್ ಕಡೆ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಇಡೀ ಫ್ಯಾಮಿಲಿ ದೇವಾಲಯಕ್ಕೆ ಹೋಗಿ ಒಂದ್ ಕಡೆ ಶಿವನ ನಾಮ, ಶಿವನ ದರ್ಶನ ಪಡೆದುಕೊಡ್ತಿದ್ರೆ. ಹೀಗಾಗಿ ಮೊದಲು ಮನೆಯಲ್ಲಿ ವಿಶೇಷ ಪೂಜೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ಸಿಟಿ ಜನ ಬಂದು ಇವತ್ತು ಹೂವು ಹಣ್ಣನ್ನ ಖರೀದಿ ಮಾಡ್ತಿದ್ರೆ. ಇದು ಕೆಆರ್ ಮಾರ್ಕೆಟ್ ನ ದೃಶ್ಯಗಳನ್ನ ನೋಡ್ತಿರ್ಬೋದು. ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ ಹಬ್ಬ, ಶಿವನ ಧ್ಯಾನ ಮಾಡ್ತಾರೆ, ಉಪವಾಸ ಇರ್ತಾರೆ. ಹೀಗಾಗಿ ಪೂಜೆಗೆ ಬೇಕಾದ ವಸ್ತುಗಳನ್ನ ಖರೀದಿ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.